ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಧಿಕಾರ ಹಸ್ತಾಂತರ ಪರ್ವದ ಗದ್ದುಗೆ ಗುದ್ದಾಟ ಫೈನಲ್ ಸ್ಟೇಜ್ಗೆ ಬಂದು ನಿಂತಿದೆ. ಡಿ.ಕೆ. ಶಿವಕುಮಾರ್ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಪ್ಪಾ ಅಂದರೆ, ಬಜೆಟ್ ಮಂಡನೆ ಅಧಿವೇಶನದ ಕೊನೆಯ ದಿನವೇ ಸಿದ್ದರಾಮಯ್ಯನವರ ವಿದಾಯದ ಭಾಷಣ ಆಗುತ್ತಾ? ಹಾಗಾದರೆ ವಿಧಾನಸಭೆಯಲ್ಲಿ ಅಧಿಕಾರ ಹಸ್ತಾಂತರ ಆಗೇ ಬಿಡುತ್ತಾ? ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ಎನ್ನುವ ಘೋಷವಾಕ್ಯ ಮೊಳಗೆ ಬಿಡುತ್ತಾ ಹಾಗಾದ್ರೆ ಎನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ನವೆಂಬರ್ ಕ್ರಾಂತಿ ಅಂತ ಹೇಳಿ ಶುರುವಾಗಿರುವಂತಹ ಅಧಿಕಾರ ಹಸ್ತಾಂತರದ ಪರ್ವ ಈಗ ಫೆಬ್ರವರಿಗೆ ಬಂದು ನಿಂತಿದೆ. ಬಜೆಟ್ನ ನಂತರ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಪಕ್ಕ ಅನ್ನುವಂಥ ವಾತಾವರಣ ಈಗ ನಿರ್ಮಾಣ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪಟ್ಟವನ್ನ ಬಿಟ್ಟುಕೊಡ್ಲಿಕ್ಕೆ ಮಾನಸಿಕವಾಗಿ ತಯಾರಾಗ್ತಾ ಇದ್ದಾರೆ ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ಮುಖ್ಯಮಂತ್ರಿಗಳ ಪರವಾಗಿ ಹಲವಾರು ವಾದಗಳನ್ನು ಮಂಡಿಸ್ತಾ ಇದ್ದಂತಹ ಹಿರಿಯ ಸಚಿವರು ಈಗ ಮುಖ್ಯಮಂತ್ರಿಗಳ ಪರ ಬ್ಯಾಟ್ ಬೀಸೋದನ್ನ ಸ್ಟಾಪ್ ಮಾಡಿ ಈಗ ಡಿಪೆಂಡ್ ಆಟಕ್ಕೆ ರೆಡಿ ಆಗ್ತಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅಗ್ರೆಸಿವ್ನೆಸ್ ಸ್ವಲ್ಪ ಹೆಚ್ಚಾಗಿದೆ. ನಗ್ನಗ್ತಾನೆ ಡೆಲ್ಲಿ ಫ್ಲೈಟ್ ಏರಿದ್ದಾರೆ ಡಿ.ಕೆ. ಶಿವಕುಮಾರ್. ಪರಿಣಾಮ ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಸಿಗುತ್ತೆ ಅನ್ನುವಂತಹ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇವೆ. ಎಸ್ ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿ ಒಂದು ಕಡೆಯ ಆರೋಪಗಳು ಮಾತುಗಳು ಕೇಳಿ ಬಂದರೂ ಕೂಡ ಮತ್ತೊಂದು ಕಡೆ ಇಲ್ಲ, 2.5 ವರ್ಷಗಳ ಕಾಲಕ್ಕೆ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಅನ್ನುವ ಚರ್ಚೆಯಾಗಿದೆ ಅನ್ನುವ ಮಾತನ್ನ ಕೊಟ್ಟಿದ್ದಾರೆ. ಈ ರೀತಿಯ ವ್ಯವಹಾರದ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಕೇಳಿ ಬಂದಿದ್ವು. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನ ಬಣದ ನಾಯಕರು ಮಾತನಾಡ್ತಾ ಇದ್ರೆ, ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ಮುಖ್ಯಮಂತ್ರಿ ಬದಲಾವಣೆ ಪಕ್ಕ ಅಂತ ಹೇಳಿ ಮಾತನಾಡ್ತಾ ಇದ್ರು. ಈಗಾಗಲೇ 2-3 ದಿನಾಂಕಗಳನ್ನ ನಿರ್ಧಾರ ಮಾಡಿ ಆ ನಿರ್ಧಾರದಂದು ಮುಖ್ಯಮಂತ್ರಿ ಬದಲಾವಣೆಯಾಗುತ್ತೆ ಆ ದಿನಾಂಕದಂದು ಅಂತ ಹೇಳಿ ಚರ್ಚೆಗಳು ಹುಟ್ಟಾಕಿದ್ರು. ಆದ್ರೆ ಅದ್ಯಾವುದು ಇಲ್ಲಿವರೆಗೂ ಕೈಗೂಡಿಲ್ಲ. ಆದ್ರೆ ಈಗ ಎಕ್ಸ್ಕ್ಲೂಸಿವ್ ಸ್ಟೋರಿಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಾಗಿದೆ ಅನ್ನುವಂಥ ಸ್ಫೋಟಕ ಅಂಶ ರಿವೀಲ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿರುವಂತಹ ಕಾಂಗ್ರೆಸ್ ವರಿಷ್ಠರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇರುವ ತೊಂದರೆಗಳೇನು, ಮುಖ್ಯಮಂತ್ರಿ ಆದ್ಮೇಲೆ ಯಾವ್ಯಾವ ರೀತಿಯ ತೀರ್ಮಾನಗಳನ್ನ ಕೈಗೊಳ್ಳಬೇಕು ಅನ್ನುವ ರೀತಿಯ ಚರ್ಚೆಗೆ ನಾಂದಿ ಹಾಡಿದರಂತೆ. ಅದರ ಮೊದಲ ಹಂತದಲ್ಲಿ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಇವತ್ತು ಡಿ.ಕೆ. ಶಿವಕುಮಾರ್ ಭೇಟಿಯಾಗಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹೀಗೆ ಏನಾದರೂ ಡಿ.ಕೆ. ಶಿವಕುಮಾರ್ ತಮ್ಮ ಕೆಲಸದಲ್ಲಿ ಯಶಸ್ವಿಯಾದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡ್ಲಿಕ್ಕೆ ಮಾನಸಿಕವಾಗಿ ತಯಾರಿರುವಂತೆ ಸಿದ್ದರಾಮಯ್ಯನವರಿಗೆ ಸೂಚನೆಗಳು ಸಿಕ್ಕಿವೆಯಂತೆ. ಮುಂಬರುವ ಬಜೆಟ್ ಅಧಿವೇಶನ, ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಅಧಿವೇಶನವೇ ಸಿದ್ದರಾಮಯ್ಯನವರ ವಿದಾಯದ ಭಾಷಣಕ್ಕೂ ವೇದಿಕೆ ಸೃಷ್ಟಿಸುತ್ತೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ಈಗಾಗಲೇ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ? ಮುಖ್ಯಮಂತ್ರಿ ಬದಲಾವಣೆಯಾಗುತ್ತಾ? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಕಾದ್ ನೋಡ್ಬೇಕಿದೆ. ಇದಾಗುತ್ತೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.